ಸ್ನೇಹಿತರೆ ನಮಸ್ಕಾರ. ದೊಡ್ಡ ಪ್ರಮಾಣದ ಗಾಳಿ, ಬಿರುಗಾಳಿ, ಸುಂಟ್ರು ಗಾಳಿ, ಅದಾದ ನಂತರ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅಬ್ಬರಿಸಿ ಒಬ್ಬರಿದಂಥ ಮಳೆ. ಇದರ ನಡುವೆ ಆ ಅಬ್ಬರ ಆರ್ಭಟ ಎಲ್ಲದೂ ಕೂಡ ಮುಗಿದ ಮೇಲೆ ಒಂದು ಪ್ರಶಾಂತತೆ ನಿರ್ಮಾಣ ಆಗ್ತದಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಇವತ್ತಿಗೆ ಗಾಯಕಿ ಪೃಥ್ವಿ ಭಟ್ ಮತ್ತು ಅವರ ಪತಿ ಅಭಿಷೇಕ್ ಅವರು ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬೇರೆ ಜಾತಿಯ ಹುಡುಗನನ್ನ ಪೃಥ್ವಿ ಭಟ್ ಪ್ರೀತಿಸಿ ಮದುವೆ ಆದರು ಅನ್ನೋಂಥ ಕಾರಣಕ್ಕೋಸ್ಕರ ಶುರುವಾದಂತಹ ಈ ವಿವಾದ, ಅವರ ತಂದೆಯಿಂದನೇ ಶುರುವಾದಂಥ ವಿವಾದ ಇವತ್ತಿಗೆ ಬೇರೆ ಬೇರೆ ಹಂತವನ್ನು ತಲುಪಿ, ಬೇರೆ ಬೇರೆ ಆಯಾಮವನ್ನು ತಲುಪಿ ಕೊನೆಗೆ ತಣ್ಣಗಾಗಿದೆ. ಕೇವಲ ತಣ್ಣಗಾಗಿರೋದು ಮಾತ್ರವಲ್ಲ, ಪೃಥ್ವಿ ಭಟ್ ಅವರು ಈ ಎಲ್ಲ ವಿವಾದ ಮತ್ತು ಬೇರೆ ಬೇರೆ ಚರ್ಚೆಗಳು ಎಲ್ಲದನ್ನು ಕೂಡ ಬದಿಗಿಟ್ಟು ತಮ್ಮ ಮಾಮೂಲಿ ಜೀವನ, ರೂಟೀನ್ ಜೀವನದತ್ತ ಗಮನವನ್ನು ಹರಿಸಿದ್ದಾರೆ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇದರ ಹಿಂದೆನೇ ಹಗ್ಗ ಹಿಡ್ಕೊಂಡು ಜೋತಾಡ್ತಿರೋದು ಅಂತ ಹೇಳ್ಬಿಟ್ಟು ಹೊಸ ಜೀವನವನ್ನು ಶುರು ಮಾಡಿದ್ದಾರೆ. ಅದು ಕೂಡ ಹೊಸ ಜೀವನವನ್ನು ಶುರು ಮಾಡಿರೋದು ರಾಯರ ಆಶೀರ್ವಾದವನ್ನು ಪಡೆದು, ದಂಪತಿ ಸಮೇತ ರಾಯರ ದರ್ಶನವನ್ನು ಪಡೆದು ಈಗ ಅದೇ ಬೆನ್ನಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಶೆಡ್ಯೂಲ್ಗಳೇನಿದ್ದಾವೆ ಅದರಲ್ಲಿ ನಂತರ ಬ್ಯುಸಿ ಆಗೋದಕ್ಕೆ ಶುರು ಆಗಿದ್ದಾರೆ. ಹೇಗೆ ಮತ್ತು ಏನೇನು ಪ್ಲಾನನ್ನು ಹಾಕ್ಕೊಂಡು ಯಾವ ರೀತಿಯಾಗಿ ಇವರು ಜೀವನವನ್ನು ಸಾಗಿಸ್ತಿದ್ದಾರೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೀ ಕನ್ನಡದ ಸರಿಗಮಪ ಗಾಯಕಿ ಪೃಥ್ವಿ ಭಟ್ ಅವರು ಇತ್ತೀಚೆಗೆ ಮದುವೆ ಆಗಿದ್ರು. ಮದುವೆ ಆಗಿದ್ದೇನು ದೊಡ್ಡ ವಿವಾದ ಆಗಲಿಲ್ಲ. ಮದುವೆ ಆಗಿ ಕೆಲವು ದಿನಗಳ ಬಳಿಕ ಅವರ ತಂದೆ ಒಂದು ಆಡಿಯೋನ್ನೇನು ವೈರಲ್ ಮಾಡಿದ್ರು ನೋಡಿ. ಇದಾದ ಬಳಿಕ ವಿವಾದ ಮಾತ್ರವಲ್ಲ, ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯೂ ಕೂಡ ನಡೀತು. ಪರ ವಿರೋಧ ಚರ್ಚೆಗಳು ಕೂಡ ಕೇಳಿ ಬಂದವು. ಪೃಥ್ವಿ ಭಟ್ ಅವರು ಮದುವೆ ಮಾಡಿಕೊಂಡ್ರು, ಸರಿ, ಪ್ರೀತಿಸಿದಂಥ ಹುಡುಗನನ್ನ ಮದುವೆ ಮಾಡಿಕೊಂಡ್ರು. ಪ್ರೀತಿಸಿದಂಥ ಹುಡುಗನನ್ನ ಯಾಕೆ ಮದುವೆ ಮಾಡಿಕೊಂಡ್ರು? ಮನೆಯವರ ವಿರೋಧ ಇತ್ತು. ಯಾಕೆ? ಜಾತಿ ಬೇರೆ ಅನ್ನುವಂಥ ಕಾರಣಕ್ಕೆ. ತಾನು ಪ್ರೀತಿಸಿ ಹುಡುಗನನ್ನ ಮದುವೆಯಾಗಿ ವಿರೋಧದ ನಡುವೆ ಕೂಡ, ಮನೆಯವರ ಮದುವೆಯ ವಿರೋಧದ ನಡುವೆ ಕೂಡ ಈ ಮದುವೆಯಾಗಿ ಅವರನ್ನು ಒರೆಸಿ ಇಂದು ಈ ವಿವಾದ ತಣ್ಣಗಾಗ್ತಾ ಇದ್ದಂತೆ ತನ್ನ ನಾರ್ಮಲ್ ರೊಟೀನ್ ಜೀವನದತ್ತ ಪೃಥ್ವಿ ಭಟ್ ಈಗ ಗಮನವನ್ನು ಹರಿಸಿದ್ದಾರೆ. ಅನಿವಾರ್ಯವೂ ಕೂಡ. ಎಷ್ಟು ದಿನ ಅದ್ರ ಹಿಂದೆ ಚೂತಾಡ್ಲಿಕ್ಕಾಗುತ್ತೆ ಅಲ್ವಾ? ಇದು ಈ ವಿವಾದಕ್ಕೆ ಎಡೆಮಾಟಿ ಕೊಟ್ಟಿದ್ದು ಬೇರೆ ಬೇರೆ ಜಾತಿ ಎನ್ನುವಂಥ ವಿಚಾರಕ್ಕೆ ಚರ್ಚೆಗಳಾಗಿದ್ದು, ಗುರುಗಳಾಗಿದ್ದಂತಹ ನರಹರಿ ದೀಕ್ಷಿತರ ವಿರುದ್ಧ ಆರೋಪಗಳನ್ನು ಅವರ ತಂದೆ ಮಾಡಿದ್ದು, ಇವೆಲ್ಲದೂ ಕೂಡ ಒಂದು ಭಾಗವಾದರೆ, ಇದೀಗ ಮಗಳ ಮದುವೆಯ ಬಗ್ಗೆ ಪೃಥ್ವಿ ಭಟ್ ತಂದೆ ಶಿವಪ್ರಸಾದ್ ಅವರ ಆಡಿಯೋ ಸಣ್ಣದಾಗಿ ಸೈಲೆಂಟ್ ಆಗಿದೆ. ಇಲ್ಲಿಂದ ಗಾಯಕಿಯ ಮದುವೆ ವಿವಾದ ಬೇರೆ ಹಂತಕ್ಕೆ ತಲುಪಿತ್ತು. ಈ ವಿವಾದ ಈಗ ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಹೌದು, ಮದುವೆ ಬಳಿಕ ಮನೆಯವರ ವಿರೋಧ ರಂಪಾಟದ ಬಳಿಕ ಗಾಯಕಿ ಪೃಥ್ವಿ ಭಟ್ ಅವರು ಕೆಲವು ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ. ವಿವಾದದ ಬಳಿಕ ಪತಿ ಅಭಿಷೇಕ್ ಜೊತೆಗಿನ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಂಚಿಕೊಂಡಿದ್ದಾರೆ. ಹಾಗೆಯೇ ತಮ್ಮ ಫ್ಯಾನ್ಸ್ಗಳಿಗೂ, ಹಾಗೆಯೇ ಇಲ್ಲಿ ಯಾರೆಲ್ಲ ಈ ಪೃಥ್ವಿ ಭಟ್ ಏನು ಮಾಡ್ತಿದ್ದಾರೆ ಏನು ಅಂತೇಳಿ ಕಾತುರತೆಯಿಂದ ಕಾಯ್ತಿದ್ದಾರೆ ನೋಡಿ, ಅವ್ರಿಗೂ ಕೂಡ ಒಂದು ಸರ್ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವರ ತಂದೆ ತಾಯಿಗೂ ಕೂಡ ಒಂದು ಶಾಕಿಂಗನ್ನು ಕೂಡ ಈಗಾಗಲೇ ತಲುಪಿಸಿದ್ದಾರೆ. ಏನದು? ಈಗಾಗಲೇ ಪೃಥ್ವಿ ಭಟ್ ಅವರು ಈ ಎಲ್ಲ ವಿವಾದ ಮತ್ತು ಈ ಎಲ್ಲ ಗೊಂದಲಗಳ ನಡುವೆಯೂ ಕೂಡ ತಮ್ಮ ಜೀವನವನ್ನು ತಮ್ಮಷ್ಟಕ್ಕೆ ತಾವು ಸಾಗಿಸೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಪೂರಕ ಎನ್ನುವಂತೆ ಈಗಾಗಲೇ ಪತಿ ಅಭಿಷೇಕ್ ಅವರ ಜೊತೆಗೆ ರಾಯರ ದರ್ಶನವನ್ನು ಪಡೆದು ನಂತರ ಮ್ಯೂಸಿಕ್ ಕಾನ್ಸರ್ಟಲ್ಲೂ ಕೂಡ ಭಾಗವಹಿಸಿದ್ದಾರೆ. ಸಂಗೀತ ಸಂಜೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಅದು ಕೂಡ ಯಾರ ಸಂಗೀತ ಸಂಜೆ? ಹಂಸಲೇಖ, ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ಸಂಜೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಈ ಫೋಟೋವನ್ನು ಶೇರ್ ಮಾಡ್ತಿದ್ದಂತೆ ನೆಟ್ಟಿಗರು ನವ ದಂಪತಿಗೆ ಶುಭ ಹಾರೈಸಿದ್ದಾರೆ ಅನ್ನೋದು ಮತ್ತೊಂದು ವಿಶೇಷ. ಜೀ ಕನ್ನಡದ ಸರಿಗಮಪ ಶೋನಲ್ಲಿ ಪೃಥ್ವಿ ಭಟ್ ಭಾಗವಹಿಸಿದ ವೇಳೆ ಅಭಿಷೇಕ್ ಜೊತೆಗೆ ಪ್ರೀತಿ ಹುಟ್ಕೊಳ್ಳುತ್ತೆ. ಅವರು ಕೂಡ ಅದೇ ಕ್ರೂನಲ್ಲಿ ಕೆಲಸ ಮಾಡ್ತಿದ್ರು ಜೀ ಕನ್ನಡದಲ್ಲಿ. ಅಭಿಷೇಕ್ ಜೀ ಕನ್ನಡದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ವರ್ಷ ಪ್ರೀತಿ ಮಾಡಿದ ಬಳಿಕ ಪೃಥ್ವಿ ಭಟ್ ಹಾಗೂ ಅಭಿಷೇಕ್ ಇಬ್ಬರು ಕೂಡ ಮದುವೆ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ. ಆದರೆ ಪೃಥ್ವಿ ಭಟ್ ಮನೆಯಲ್ಲಿ ವಿರೋಧವಿತ್ತು. ಮಗಳು ಹವ್ಯಕ ಸಮುದಾಯದವರನ್ನೇ ಮದುವೆ ಆಗಬೇಕು ಅನ್ನುವಂತಹ ಒತ್ತಾಯ ಇತ್ತು. ಅವರ ಆಸೆಯೂ ಕೂಡ ಆಗಿತ್ತು ತಂದೆ ತಾಯಿದು. ಆದರೆ ಅವರು ಇದಕ್ಕೆ ಒಪ್ಪಲೇ ಇಲ್ಲ. ಅಭಿಷೇಕ್ ಅವರನ್ನು ನನ್ನ ಮಗಳು ಪ್ರೀತಿಸ್ತಿದ್ದಾರೆ ಅಂತೇಳಿ ಕೇಳಿದ ತಕ್ಷಣ ಕೆಂಡಾಮಂಡಲರಾಗಿದ್ದರು, ಒಪ್ಪಲೇ ಇಲ್ಲ. ಒಂದು ರೀತಿಯಲ್ಲಿ ಮಗಳನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟರು. ಅದಾದ ಬಳಿಕ ಇಲ್ಲ, ಇದಾಗೋದಿಲ್ಲ ಅಂತೇಳಿ ತೀರ್ಮಾನ ಆದ ಬಳಿಕ ಪೃಥ್ವಿ ಭಟ್ ಮತ್ತು ಅಭಿಷೇಕ್ ಒಂದು ದೇವಸ್ಥಾನದಲ್ಲಿ ಮದುವೆ ಆಗೇ ಬಿಡ್ತಾರೆ. ಯಾವಾಗ ಮದುವೆ ವಿಚಾರ ಪೋಷಕರಿಗೆ ಗೊತ್ತಾಗುತ್ತೋ ಪೋಷಕರು ಕೂಡ ಅಯ್ಯೋ ದೇವರೇ ಅಂತೇಳ್ಬಿಟ್ಟು ವಿಲ ಒದ್ದಾಡೋದಕ್ಕೆ ಶುರು ಮಾಡ್ತಾರೆ.
ಇದಾದ ಬಳಿಕ ಅವರ ಕೋಪ ಯಾವ ರೀತಿ ಸ್ಫೋಟವಾಯಿತು ಅಂತ ಹೇಳಿದ್ರೆ, ಮಗಳು ಹವ್ಯಕ ಸಮುದಾಯದವರನ್ನೇ ಮದುವೆ ಆಗಬೇಕಾಗಿತ್ತು, ಆದರೆ ಬೇರೆ ಹುಡುಗನನ್ನು ಮದುವೆ ಮಾಡಿಕೊಂಡು ನಮಗೂ ಕೂಡ ಅಪಮಾನ ಮಾಡಿದ್ದಾಳೆ, ಜೊತೆಗೆ ಆಕೆಯನ್ನು ಮದುವೆ ಮಾಡಿಸಿದ್ದು ನರಹರಿ ದೀಕ್ಷಿತರು ಅಂತ ಹೇಳಿಬಿಟ್ಟು ಒಂದಷ್ಟು ಆರೋಪಗಳನ್ನು ಮಾಡುವಂತಹ ಸುದೀರ್ಘವಾದಂಥ ಒಂದು ಆಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಯಿತು. ಯಾರ್ದು? ಇದೇ ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ಮಾತನಾಡಿದಂಥ ಆಡಿಯೋ ವೈರಲ್ ಆಯಿತು. ಇದಾದ ಬಳಿಕ ಭಾರೀ ಪ್ರಮಾಣದಲ್ಲಿ ವಿವಾದ ಸೃಷ್ಟಿಯಾಯಿತು. ವಿವಾದ ಎಡೆಮಾಡಿಕೊಟ್ಟಂಥ ಬಳಿಕ ಪೃಥ್ವಿ ಭಟ್ ಪತಿಯೊಂದಿಗೆ ಇದೀಗ ಎಲ್ಲವೂ ಕೂಡ ತಣ್ಣಗಾಗಿದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆ ಕೂಡಲೇ ಪೃಥ್ವಿ ಭಟ್ ಕೂಡ ಮತ್ತೊಂದು ಆಡಿಯೋವನ್ನು ರಿಲೀಸ್ ಮಾಡ್ತಾರೆ. ನಂತರ ನರಹರಿ ದೀಕ್ಷಿತರು ಕೂಡ ಸ್ಪಷ್ಟನೆಯನ್ನು ಕೊಡ್ತಾರೆ, ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ, ಆಮೇಲೆ ಅವ್ರ ತಂದೆ ಮಾತನಾಡಿರೋದಕ್ಕೆ ಸಾಕ್ಷಿಗಳನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ವಾರ್ನಿಂಗನ್ನು ಕೊಡ್ತಾರೆ. ಆಯಿತು, ಅದೆಲ್ಲದೂ ಕೂಡ ಆದಮೇಲೆ ಈಗ ಮಗಳು ಮತ್ತು ಅಳಿಯ, ಯಾರು ಶಿವಪ್ರಸಾದ್ ಅವರ ಮಗಳು ಮತ್ತು ಅಳಿಯ ಇಬ್ಬರು ಕೂಡ ಖುಷಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿಬಿಡ್ತು. ಹೌದು, ಪೋಷಕರ ವಿರೋಧದ ನಡುವೆ ಕೂಡ ಮದುವೆ ಆದಂತಹ ಈ ಜೋಡಿ ಇದೀಗ ರಾಯರ ಮಠಕ್ಕೆ ಮೊದಲಿಗೆ ಹೋಗಿದೆ. ರಾಯರ ಮಠಕ್ಕೆ ಹೋಗಿ ಅಲ್ಲಿ ರಾಯರಿಗೆ ನಮಸ್ಕಾರವನ್ನು ಸಲ್ಲಿಸಿ ನಂತರ ತಮ್ಮ ರೊಟೀನ್ ಜೀವನವನ್ನು ಶುರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದೀಗ ರಾಯರ ಮಠಕ್ಕೆ ಕೇವಲ ಇಲ್ಲಿ ಯಾರು ಅಭಿಷೇಕ್ ಮತ್ತು ಪೃಥ್ವಿ ಇಬ್ಬರೇ ಹೋಗಿಲ್ಲ, ಇವರ ಇಡೀ ಟೀಮೇ ಹೋಗಿದೆ. ಹಾಗೆಯೇ ಅಲ್ಲಿ ಸಾಕಷ್ಟು ಜನ, ಹೇಮಂತಿಂದ ಹಿಡಿದು ಸಾಕಷ್ಟು ಜನ ಹಿರಿಯ ಸಂಗೀತ ಮಾಂತ್ರಿಕರು ಎಲ್ಲರೂ ಕೂಡ ಇದ್ದರು, ಹಾಡುಗಾರರು, ಸಂಗೀತ ಮಾಂತ್ರಿಕರು ಎಲ್ಲರೂ ಕೂಡ ಇದ್ದರು. ಎಲ್ಲರೂ ಕೂಡ ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದು ಬಂದಿದ್ದಾರೆ. ಇದನ್ನು ಪೃಥ್ವಿ ಭಟ್ ಕೂಡ ಶೇರ್ ಮಾಡಿದ್ದಾರೆ. ಹಾಗೆಯೇ ಪತಿ ಅಭಿಷೇಕ್ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಇದಕ್ಕೆ ಶೇರ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದ್ದೇ ಇದೆ. ಆ ಕಾರಣ ಏನು, ಅದು ಎಲ್ಲಿಗೆ ತಲುಪಬೇಕು ಅದಕ್ಕೆ ತಲುಪಲಿ ಅಂತೇಳಿ. ಪೃಥ್ವಿ ಭಟ್ ಮದುವೆ ಆದ ಬಳಿಕ ಇದೇ ಮೊದಲ ಬಾರಿಗೆ ಈ ಫೋಟೋವನ್ನು ಶೇರ್ ಮಾಡಿಕೊಂಡಿರುವಂಥದ್ದು. ಆ ಫೋಟೋಗೆ ನೆಟ್ಟಿಗರು ಕೂಡ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ನವ ದಂಪತಿಗೆ ಶುಭ ಹಾರೈಸ್ತಿದ್ದಾರೆ. ಸಮಾಜಕ್ಕೆ ಇಬ್ಬರು ಮಾದರಿಯಾಗಿ ಬದುಕಿ ಅಂತಲೂ ಕೂಡ ಕೆಲವರು ಸಲಹೆಯನ್ನು ಕೊಡುತ್ತಿದ್ದಾರೆ. ಸಂಗೀತ ಕ್ಷೇತ್ರದಿಂದನೂ ಕೂಡ ಈ ಜೋಡಿಗೆ ಬೆಂಬಲ ಸಿಕ್ಕಿದೆ. ವಿವಾದಾತ್ಮಕ ವಿವಾಹದ ಬಳಿಕ ಮತ್ತೆ ಎಂದಿನಂತೆ ಬದುಕು ಆರಂಭಿಸಿರುವಂಥ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕೋದ್ರ ಮೂಲಕ ನಮ್ಮ ಲೈಫು ನಾರ್ಮಲ್ ಆಗಿ ಇದೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ವಿವಾದಗಳಿಗೆ ಅಂತ್ಯವನ್ನು ಹಾಡಿದ್ದಾರೆ. ಇನ್ನು ಇದಾದ ಬಳಿಕ ಪೃಥ್ವಿ ಮತ್ತೊಂದು ಸಂಗೀತ ಸಂಜೆ ಕಾರ್ಯಕ್ರಮ, ಹಂಸಲೇಖ ಅವರ ನೇತೃತ್ವದಲ್ಲಿ ಕೂಡಲ ಸಂಗಮದಲ್ಲಿ ನಡೆದಂತಹ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದರು. ಈಗ ಪತಿಯೊಂದಿಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಂಥ ಫೋಟೋವನ್ನು ಮತ್ತು ಈ ಸಂಗೀತ ಸಂಜೆಯ ಫೋಟೋ ಎರಡನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಇದಕ್ಕೆ ಸುಖವಾಗಿ ಬಾಳಿ ಖುಷಿಯಾಗಿರಿ ಇಬ್ಬರು ಕೂಡ ಸಮಾಜಕ್ಕೆ ಮಾದರಿಯಾಗಿ ಅಂತ ಹೇಳ್ಬಿಟ್ಟು ಏನೆಲ್ಲ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ನೋಡಿ. ಪೃಥ್ವಿ ಮತ್ತು ಅಭಿ, ದೇವರು ನಿಮಗೆ ಒಳ್ಳೇದು ಮಾಡಲಿ, ಯಾವಾಗಲೂ ನೀವಿಬ್ಬರು ಜೊತೆಯಾಗಿರಬೇಕು, ಖುಷಿಯಾಗಿರಬೇಕು, ಜೊತೆಗೆ ಹೀಗೆ ಪೃಥ್ವಿ ಬ್ಯುಸಿಯಾಗಿರಬೇಕು ಅನ್ನುವಂತಹ ಕಮೆಂಟ್ಸನ್ನು ಮಾಡಿದರೆ, ಇನ್ನು ಕೆಲವರು ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತಲೂ ಕೂಡ ಹೇಳ್ತಾರೆ. ಇಬ್ಬರು ರಾಯರ ಸನ್ನಿಧಾನದಲ್ಲಿದ್ದೀರಾ, ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಮತ್ತೊಬ್ಬರು ಕಮೆಂಟ್ಸನ್ನು ಮಾಡಿ ಆಶೀರ್ವಾದವನ್ನು ಕೊಟ್ಟರೆ, ನನ್ನ ಅಚ್ಚುಮೆಚ್ಚಿನ ಗಾಯಕಿ ಮದುವೆಯ ಶುಭಾಶಯಗಳು ನಿಮಗೆ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಬೇಗ ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಸಂಬಂಧ ಚೆನ್ನಾಗಾಗಲಿ ಅಂತಲೂ ಕೂಡ ಹಾರೈಸಿದ್ದಾರೆ. ಇವೆಲ್ಲವೂ ನೋಡಿ ಪಾಸಿಟಿವ್ ಆದಂತಹ ಒಂದೊಂದು ಕಮೆಂಟ್ಸ್ಗಳೇ. ಯಾರೂ ಕೂಡ ಇದಕ್ಕೆ ಕಾಲೆಳೆಯುವಂಥ ಕೆಲಸವನ್ನು ಮಾಡಿಲ್ಲ. ಮತ್ತೊಂದು ಕಡೆ ಹಾಡುಗಾರಿಕೆ ಪೃಥ್ವಿ ಭಟ್ ಒಂದು ರೀತಿಯಲ್ಲಿ ಜೀವ ಮತ್ತು ಜೀವನಾಡಿ ಅಂತಲೇ ಹೇಳ್ಬೋದು. ಹೀಗಾಗಿನೇ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ ಸಂಜೆಯಲ್ಲಿ ಭಾಗವಹಿಸಿ ಏಪ್ರಿಲ್ 30ರಂದು ಕೂಡಲ ಸಂಗಮದಲ್ಲಿ ಸಂಜೆ 6 ಗಂಟೆಯಿಂದ ಸಂಗೀತ ಸಂಜೆ ಇತ್ತು. ಆ ಕಾರ್ಯಕ್ರಮದಲ್ಲೂ ಕೂಡ ಗಾಯಕಿ ಪೃಥ್ವಿ ಭಟ್ ಇತರ ಗಾಯಕರ ಜೊತೆಗೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಂಸಲೇಖ ದಂಪತಿಯು ಕೂಡ ಪೃಥ್ವಿ ಭಟ್ ಅವರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಫೋಟೋ ಅಂತ ಕೂಡ ಹೇಳ್ಬೋದು. ಇಲ್ಲಿ ಹಂಸಲೇಖ ಅವರು ಕೂಡ ಪ್ರೀತಿಗೆ ತುಂಬ ಮಹತ್ವವನ್ನು ಕೊಡೋರು. ಜಾತಿ, ಧರ್ಮ, ಇನ್ನೊಂದು ಮತ್ತೊಂದು ಇದ್ಯಾವುದಕ್ಕೂ ಕೂಡ ಬೆಲೆಯನ್ನು ಕೊಡದಿರುವಂತಹ ಈ ಹಂಸಲೇಖ ಅವರು ಇಲ್ಲೂ ಕೂಡ ಪೃಥ್ವಿ ಭಟ್ ಮತ್ತು ಪೃಥ್ವಿ ಭಟ್ ಪತಿ ಅಭಿಗೂ ಕೂಡ ಶುಭ ಹಾರೈಸಿದ್ದಾರೆ. ಒಬ್ಬ ಪೋಷಕನ ಸಾಲಿನಲ್ಲಿ ನಿಂತು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನೇ ಇದ್ರೂ ಕೂಡ ಸ್ನೇಹಿತರೆ, ಇವತ್ತು ನಾರ್ಮಲ್ ಲೈಫಿಗೆ ಇವರ ಜೀವನ ಬಂದಿರೋದು ಖುಷಿಯ ವಿಚಾರ. ಹೀಗೆ ಖುಷಿಯಾಗಿ ನೆಮ್ಮದಿಯಾಗಿ ಇವರ ಜೀವನ ಸಾಗಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ನಿಮ್ಮ ಹಾರೈಕೆ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.